ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಜೋರಾಗ್ತಾ ಇದೆ ರೌಡಿ ಶೀಟರ್ ಸಿ ಬಾಸ್ ಹವಾ. ನಡು ರಸ್ತೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್, ಹಾರ ತುರಾಯಿ ಹಾಕಿ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾನೆ. ಬರ್ತ್ಡೇ ಆಚರಿಸಿದ್ರು ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರ್ತ್ಡೇ ಆಚರಿಸಿಕೊಳ್ಳೋದು ಬೈಕ್ನಲ್ಲಿ ಓಡಾಡುವಂತ ರೌಡಿ ಶೀಟರ್ ಅಜಯ್ ಕುಮಾರ್. ಬೆಂಗಳೂರಿನಲ್ಲಿ ರೌಡಿ ಶೀಟರ್ಗಳಿಗೆ ಪೊಲೀಸರ ಭಯವೇ ಇಲ್ವಾ ಹಾಗಾದ್ರೆ? ಸೋಷಿಯಲ್ ಮೀಡಿಯಾದಲ್ಲಿ ಸಿ ಬಾಸ್ ಅಂತ ಅಕೌಂಟ್ ಬೇರೆ ಓಪನ್ ಮಾಡಲಾಗಿದೆ. ಬೆಂಗಳೂರಲ್ಲಿ ಗುಂಪು ಕಟ್ಕೊಂಡು ರೌಡಿ ಶೀಟರ್ಗಳು ಹವಾ ಮೇಂಟೈನ್ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸಿ ಬಾಸ್, ಕ್ರಾಂತಿವೀರ, ಮದಕರಿ ಹೆಸರಲ್ಲಿ ಅಕೌಂಟ್ ಓಪನ್ ಆಗಿದೆ. ಕ್ರಮ ಕೈಗೊಳ್ಳಬೇಕಾಗಿರುವಂತ ಬೆಂಗಳೂರು ಪೊಲೀಸರು ಫುಲ್ ಸೈಲೆಂಟ್ ಆಗಿದ್ದಾರೆ. ನಡು ರಸ್ತೆಯಲ್ಲೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ, ಓಡಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಂನಲ್ಲಿ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಇದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ಗಳಿಗೆ ಪೊಲೀಸರ ಭಯವೇ ಇಲ್ಲ ಹಾಗಾದ್ರೆ? ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಲ್ಲಿ. ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? ಈ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ರೌಡಿ ಶೀಟರ್ಗಳ ಅಟ್ಟಹಾಸ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಹಾರ ತುರಾಯಿ ಹಾಕಿ ರೌಡಿ ಶೀಟರ್ಗಳು ಬಿಂದಾಸ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ. ಹಾಗಾದ್ರೆ ಪೊಲೀಸರ ಭಯವೇ ಇಲ್ವಾ ಈ ರೌಡಿ ಶೀಟರ್ಗಳಿಗೆ? ನೂರಾರು ಜನ ಸೇರ್ಕೊಂಡಿದ್ದಾರೆ ಆ ಬರ್ತ್ಡೇ ಸೆಲೆಬ್ರೇಷನ್ ನಲ್ಲಿ. ಆ ವಿಡಿಯೋವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ನಡು ರಸ್ತೆಯಲ್ಲೇ ಬರ್ತ್ಡೇಯನ್ನ ಆಚರಣೆ ಮಾಡ್ಕೊಂಡಿರೋ ವಿಡಿಯೋ. ರೌಡಿ ಶೀಟರ್ ಸಿ ಬಾಸ್ ಅಲಿಯಾಸ್ ಅಜಯ್ ಕುಮಾರ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಇದು. 10 ಕೇಕ್ಗಳನ್ನ ಇಟ್ಟು ಹಾರ ತುರಾಯಿ ಹಾಕಿ ಬಿಂದಾಸ್ ಆಗಿ ಒಂದಿಷ್ಟು ಗುಂಪನ್ನ ಕಟ್ಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರೌಡಿ ಶೀಟರ್ ಅಂತ ಗುರುತಿಸಿಕೊಂಡಿರುವಂತ ವ್ಯಕ್ತಿಗಳು ಈ ರೀತಿ ನಡು ರಸ್ತೆಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ, ಗುಂಪು ಕಟ್ಕೊಂಡು ಓಡಾಡ್ತಾರೆ ಅಂದ್ರೆ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಏನಾಗ್ತಾ ಇದೆ ಬೆಂಗಳೂರಲ್ಲಿ? ಖಂಡಿತ ನಯನ, ಬೆಂಗಳೂರಿನ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ರೌಡಿ ಶೀಟರ್ಗಳು ಬರ್ತ್ಡೇ ಮಾಡ್ಕೊಳ್ಳೋದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ರೋಡ್ ನಲ್ಲೇ ಸಹ ಗುಂಪು ಕಟ್ಕೊಂಡು ರೌಡಿ ಶೀಟರ್ಗಳು ಸಿ ಬಾಸ್ ಅಂತ ಹೇಳಿ ದೊಡ್ಡದಾಗಿ ಕೇಕ್ ಗಳನ್ನ ರೆಡಿ ಮಾಡಿ ಹುಡುಗರನ್ನ ಇಟ್ಕೊಂಡು ಬೈಕ್ ಅಲ್ಲಿ ಓಡಾಡ್ಕೊಂಡು ಸಾಕಷ್ಟು ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಿರ್ತಕ್ಕಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿರ್ತಕ್ಕಂಥ ಅಜಯ್ ಕುಮಾರ್ ಅಲಿಯಾಸ್ ಚಿನ್ನಿ ಏನಿದ್ದಾನೆ, ಈತ ಸಾಕಷ್ಟು ಕೊಲೆ ಸೇರಿದಂತೆ ಡಕಾಯಿತಿ, ರಾಬರಿ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಈತನ ಮೇಲೆ 21 ಕೇಸ್ಗಳಿರ್ತಕ್ಕಂಥದ್ದು. ಇದ್ರೂ ಸಹ ಜೈಲಿಂದ ಹೊರ ಬಂದ ಮೇಲೆ 2017ರಲ್ಲಿ ಒಂದು ಕೊಲೆ ಮಾಡ್ತಾನೆ. ಮೋನಿ ಅಂತ ಹೇಳಿ ಕೊಲೆ ಮಾಡಿ ಬರ್ಬರವಾಗಿ ಭೀಕರವಾಗಿ ಹತ್ಯೆ ಮಾಡಿರ್ತಾನೆ. ನಂತರ ಜೈಲ್ಗೆ ಹೋಗ್ತಾನೆ. ಜೈಲಿಂದ ವಾಪಸ್ಸು ಬೇಲ್ ತೆಗೆದುಕೊಂಡು ಹೊರಗಡೆ ಬಂದ್ಮೇಲೆ ಆತನ್ನ ಸಾಕಷ್ಟು ಸೆಲೆಬ್ರೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಆ ಏರಿಯಾದಲ್ಲಿ ಜಾಲಹಳ್ಳಿ ವ್ಯಾಪ್ತಿಯಲ್ಲಿ ಓಡಾಟ ಮಾಡೋದು, ಬೈಕ್ ಗಳಲ್ಲಿ ಹೋಗೋದು, ಗುಂಪು ಕಟ್ಕೊಂಡು ಹೋಗೋದು, ಮತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು, ಈ ರೀತಿ ಕೃತ್ಯಗಳು ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಪೊಲೀಸ್ ಇಲಾಖೆಯ ಭಯವೇ ಇಲ್ಲದಂತೆ ರೌಡಿ ಶೀಟರ್ಗಳು ರೋಡ್ ನಲ್ಲೇ ಸಹ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈತನ ಮೇಲೆ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಓಪನ್ ಆಗಿದೆ. ಯಶವಂತಪುರ, ವಿದ್ಯಾರಣ್ಯಪುರ, ಕೊಡಗೇಹಳ್ಳಿ ಸೇರಿದಂತೆ ಹಲವು ಠಾಣೆಗಳಲ್ಲಿ ಡಕಾಯಿತಿ, ಡ್ರಗ್ ಪೆಡ್ಲಿಂಗು, ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಮಾಡೋದು, ಲಿಟಿಗೇಷನ್ ಇರ್ತಕ್ಕಂತ ಏನು ಜಾಗಗಳಿರ್ತವೆ ಅಲ್ಲಿ ಹೋಗಿ ಗಲಾಟೆ ಮಾಡೋದು, ಈ ರೀತಿ ಸಾಕಷ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ್ರೂ ಸಹ ಪೊಲೀಸರೆಲ್ಲೋ ಒಂದ್ ಕಡೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿ ಬಾಸ್, ಕ್ರಾಂತಿವೀರ, ಮದಕರಿ ಅಂತ ಹೇಳಿ ಪೇಜ್ ಗಳನ್ನ ಓಪನ್ ಮಾಡಿ, ಅಕೌಂಟ್ ಗಳನ್ನ ಓಪನ್ ಮಾಡಿ ಅಲ್ಲಿ ವಿಡಿಯೋಗಳನ್ನ ಪೋಸ್ಟ್ ಮಾಡ್ಲಾಗ್ತಾ ಇದೆ. ಈತ ಓಡಾಡೋದು, ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು, ಮತ್ತೆ ಸಮಾಜ ಸೇವೆ ಹೆಸರಲ್ಲಿ ಸಹ ಸಾಕಷ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಸಹ ಒಬ್ಬ ರೌಡಿ ಶೀಟರು ಸಮಾಜ ಸೇವೆ ಹೆಸರಲ್ಲಿ ಈ ರೀತಿ ಕೃತ್ಯಗಳನ್ನ ಎಸಗಿ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದೆ. ಇದು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತಾ ಇರ್ತಕ್ಕಂಥದ್ದು. ಈ ರೀತಿ ವಿಡಿಯೋಗಳು ಸಾಕಷ್ಟು ಸಮಾಜದ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬೀರುತ್ತೆ. ಯುವ ಜನತೆ ನೋಡ್ತಾ ಇರ್ತಾರೆ. ಇಂಥ ವಿಡಿಯೋಗಳಿಂದ ಪ್ರೇರಿತರಾಗಬಹುದು. ಹೀಗಾಗಿ ಇವೆಲ್ಲವನ್ನ ಸಹ ಮಾನಿಟರಿಂಗ್ ಮಾಡಿ ಸಿಸಿಬಿ ಮತ್ತೆ ಬೆಂಗಳೂರಿನ ನಾರ್ತ್ ಪೊಲೀಸರು ಆತನ ಮೇಲೆ ಕ್ರಮ ಕೈಗೊಳ್ಬೇಕು. ಮತ್ತೆ ವಿಡಿಯೋಗಳನ್ನ ಮತ್ತೆ ಅಕೌಂಟ್ ಗಳನ್ನ ಡಿಲೀಟ್ ಮಾಡಿಸಿ ಇಂಥ ವಿಡಿಯೋಗಳು ಅಪ್ಲೋಡ್ ಆಗದಂತೆ ಪೊಲೀಸರು ಕ್ರಮ ಕೈಗೊಳ್ಬೇಕಿದೆ. ಇದುವರೆಗೂ ಸಹ ಪೊಲೀಸ್ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ನಾರ್ತ್ ಅಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದಾನೆ, ರೌಡಿ ಚಟುವಟಿಕೆಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಭಾಗಿಯಾಗಿದ್ದಾನೆ. ನಯನ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.